ಮುಂದಿನ ರಾಶಿ ಮಿಥುನ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಈ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ. ನೋಡಿ, ಮಿಥುನ ರಾಶಿಯವರಿಗೆ ಲಗ್ನದಲ್ಲಿ ಗುರು ಇದ್ದಾನೆ. ಸೊ ಗುರು ಎಲ್ಲಿ ಸ್ಥಿತನಾಗಿರ್ತಾನೆ ಅಲ್ಲಿ ಕೆಲವು ನೋವುಗಳನ್ನ ಅನುಭವಿಸ್ಬೇಕು ಬರುತ್ತೆ. ಗುರುಬಲ ಇದೆ ಅಂದ್ರೆ ಯಾರೆಲ್ಲ ಮದ್ವೆ ಹುಡುಕಾಟದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಮದ್ವೆ ಆಗುವಂತ ಯೋಗ ಬಂದಿದೆ. ಸೊ ಅದೊಂದು ಖುಷಿಯಾದ ವಿಷಯ. ಆದ್ರೆ ಗುರು ಲಗ್ನದಲ್ಲಿದ್ದಾಗ ಏನಾದ್ರೂ ಒಂದ್ ರೀತಿಯಲ್ಲಿ ದುಃಖ ಇರುತ್ತೆ. ಏನೇ ಆಗಿರ್ಬೋದು, ಅದು ಹಣಕಾಸಿಂದ ಆಗಿರ್ಬೋದು ಅಥವಾ ಆರೋಗ್ಯದಾಗಿರ್ಬೋದು ಅಥವಾ ಮನೇಲಿ ಏನೋ ಸಮಸ್ಯೆಗಳು ಬರೋದು, ಏನಾದ್ರೂ ಒಂದು ಚಿಕ್ಕ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅವ್ರಿಗೆ. ಎರಡನೇದವರಿಗೆ ಶುಕ್ರ 12ಕ್ಕೆ ಬಂದಿದ್ದಾನೆ. ಸೊ 12ನೇ ಮನೆ ಅಧಿಪತಿನೇ ಆಗ್ತಾನೆ ಶುಕ್ರ, ಆದ್ರೂ 12ನೇ ಮನೆ ಶುಕ್ರ ಇದ್ದಾನೆ. ಸ್ವಲ್ಪ ಇವ್ರಿಗೆ ಹೆಣ್ಮಕ್ಳಿಗಾದ್ರೆ ಯುಟ್ರಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಗಂಡ್ ಮಕ್ಳಿಗಾದ್ರೆ ಮರ್ಮಾಂಗಗಳಲ್ಲಿ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಈ ವಿಷಯದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಏನೇ ಸಮಸ್ಯೆ ಬಂದ್ರು ಬೇಗ ಅದನ್ನ ವೈದ್ಯರ ಹತ್ರ ತೋರಿಸ್ಕೊಂಡು ಪ್ರಿಕಾಷನ್ ತಗೊಳ್ಳೋದ್ರಿಂದ ನೆಗೆಟಿವಿಟಿನ ತಪ್ಪಿಸ್ಕೊಬಹುದು. ಎರಡನೇದೇನು ಅಂತಂದ್ರೆ ಇವ್ರಿಗೆ ನೋಡಿ, 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, ಹಾಗೆ 5ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಸೊ ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ತುಂಬಾ ಉತ್ತಮವಾದ ಫಲಗಳನ್ನ ನೋಡ್ಬೋದು. 7ನೇ ಮನೆ ಮತ್ತೆ 5ನೇ ಮನೆ ಎರಡೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಬಾಂಡೇಜ್ ಕೊಡುತ್ತೆ. ಯಾರೆಲ್ಲ ಪ್ರೇಮಿಗಳಿರ್ತಾರೆ, ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಹೆಂಗೂ ಇವಾಗ ಗುರುಬಲ ಬಂದಿದೆ, ಮದುವೆಗೆ ಯೋಗ್ಯವಾದ ಒಂದು ಸಮಯ ಆಗಿರುತ್ತೆ. ಪ್ರೇಮಿಗಳು ಯಾರಾದ್ರೂ ಇದ್ರೆ ಮನೆಯಲ್ಲಿ ಹೋಗಿ ಮಾತಾಡಿ ಅವರ ಪ್ರೇಮ ವಿಚಾರಗಳನ್ನ ಹೇಳಿ ಮದ್ವೆಗೆ ಒಂದು ಗ್ರೀನ್ ಸಿಗ್ನಲ್ ಸಿಗುವಂತ ಟೈಮ್ ಆಗಿರುತ್ತೆ. ಇದೊಂದು ಒಳ್ಳೆ ಟೈಮ್. ಜೊತೆಗೆ ಮನೆಯಲ್ಲೂ ಅಷ್ಟೇ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆನಲ್ಲಿ ಬಾಂಡೇಜ್ ಚೆನ್ನಾಗಿರುತ್ತೆ. ಮಕ್ಕಳಿಂದ ಏನಾದ್ರು ಖುಷಿ ಸುದ್ದಿಗಳನ್ನ ಕೇಳುವಂತ ಒಂದು ಸಮಯ ಆಗಿರುತ್ತೆ. ಜೊತೆಗೆ ಇವ್ರಿಗೆ ಏನಂತಂದ್ರೆ 9ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇದೆ. 9ನೇ ಮನೆ ರಾಹು ಇರೋದ್ರಿಂದ ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಆರೋಗ್ಯದಲ್ಲಿ ಏನೇ ಏರುಪೇರುಗಳು ಆಗ್ತಿರೋ ಕೆಲವೊಂದು ಅದೃಷ್ಟಕರವಾದ ವಿಚಾರಗಳನ್ನ ಇವರು ಕೇಳ್ತಾರೆ. ಈಗ ಕೆಲವರಿಗೆ ಫಾರಿನ್ ಕಂಟ್ರೀಸ್ಗೆ ಹೋಗುವಂತ ಅವಕಾಶಗಳು ಸಿಗೋದು, ಅಂದ್ರೆ ಕೆಲ್ಸದ ನಿಮಿತ್ತವಾಗಿ ಸ್ಟೂಡೆಂಟ್ಸ್ ಆದ್ರೆ ಎಜುಕೇಶನ್ ಪರ್ಪಸ್ಗೆ ಹೋಗ್ಬೇಕು ಅನ್ಕೊಂಡಿರ್ತಾರೆ. ಇವಾಗೆಲ್ಲ ತುಂಬಾ ವಾರಗಳದು ಇದು ನಡೀತಾ ಇದೆ. ಸ್ವಲ್ಪ ಹೋಗೋದಿಕ್ಕೆ ಅಂತ ಒಳ್ಳೆ ಟೈಮ್ ಅಲ್ಲ. ಆದ್ರೂ ಕೂಡ ಇವ್ರಿಗೆ ಯೋಗ ಇದೆ. ಆ ಥರದ್ದು ಏನಾದ್ರು ಅವಕಾಶಗಳು ಬಂತು ಅಂತಂದ್ರೆ ಅದೆಲ್ಲ ಮುಗಿದ ನಂತರ ಬೇಕಾದ್ರೆ ಅವರು ಹೋಗಿ ಬರ್ಬೋದು. ಇನ್ನು 10ನೇ ಮನೆಯಲ್ಲಿ ಕುಜ, ಶನಿ ಮತ್ತೆ ಬುಧರ ಒಂದು ಸಂಚಾರ ಇದೆ. ಸೊ ಹಂಗಾಗಿ ಇವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಮಾತ್ರ ಒಳ್ಳೆ ಫಲಗಳನ್ನ ನೋಡ್ಬೋದು. ಯಾಕಂದ್ರೆ ಶನಿ 10ನೇ ಮನೇಲಿ ಇರೋದ್ರಿಂದ ಉದ್ಯೋಗ ಅವಕಾಶಗಳನ್ನ ತುಂಬಾ ಅಂದ್ರೆ ಏನು ವ್ಯಾಪಾರಸ್ಥರಿಗೆ ಒಂದು ಒಳ್ಳೆ ಅವಕಾಶಗಳನ್ನ ತಗೊಂಬಂದು ಕೊಡ್ತಿರ್ತಾನೆ. ಆದ್ರೆ ಸತತ ಪ್ರಯತ್ನ ಮಾಡ್ಬೇಕು. ಒಂದೇ ಸತಿಗೆ ನಾನು ಬಂತು ಯಾವ್ದೋ ಆಫರು, ನಾನು ಓದೇ ಸಿಕ್ಲಿಲ್ಲ ಅಥವಾ ಮಾತಾಡಿಲ್ಲ ಅದ್ರ ಕೈ ಬಿಟ್ಟೆ, ಹಂಗಾಗ್ಬಾರ್ದು. ಮತ್ತೆ ಮತ್ತೆ ಹೋಗ್ಬೇಕು, ಪ್ರಯತ್ನ ಪಡ್ತಾರೆ. ಖಂಡಿತವಾಗ್ಲೂ ಒಳ್ಳೆ ಫಲಗಳನ್ನ ನೋಡುವಂತ ಟೈಮ್ ಆಗಿರುತ್ತೆ. ಇನ್ನ ಬುಧನ ಸಂಚಾರ ಅಂತ ನೋಡಿದಾಗ ಲಗ್ನಾಧಿಪತಿನೇ ಆಗಿರ್ತಾನೆ, ಬಟ್ ಹಿಮ್ಮುಖ ಸಂಚಾರದಲ್ಲಿ ಇದ್ದಾನೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇವ್ರಿಗೂ ಸ್ವಲ್ಪ ನರದ ಸಮಸ್ಯೆಗಳು ಬರುವಂತದ್ದು. ಮಾತಾಡಬೇಕಂದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ ಇವರು. ಏನೋ ಒಂದು ವಿಚಾರದ ಬಗ್ಗೆ ಕನ್ವಿನ್ಸ್ ಮಾಡ್ಬೇಕಾಗತ್ತೆ ಯಾರಿಗೂ, ಅಥವಾ ಏನೋ ಒಂದು ವಿಚಾರನ ಹೇಳ್ಬೇಕಾಗಿ ಬರ್ತದೆ, ಅಥವಾ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ, ಇವ್ರಿಗೆ ಅಲ್ಲಿ ಹೋಗಿ ಒಂದು ಕನ್ವಿನ್ಸ್ ಮಾಡಕ್ಕಾಗ್ಲಿ ಹೇಳೋದಕ್ಕಾಗ್ಲಿ ಹಿಂಜರಿಕೆ ಮಾಡ್ಕೊಳ್ಳುವಂತ ಟೈಮ್ ಆಗುತ್ತೆ. ಸೊ ಇದೊಂದನ್ನ ಸ್ವಲ್ಪ ಇವ್ರು ಅವಾಯ್ಡ್ ಮಾಡ್ಕೋಬೇಕು. ಧೈರ್ಯ ದೃಢತೆಯನ್ನ ತಗೊಂಡು ಕೆಲಸಕ್ಕೆ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಇನ್ನ ಕೇತು ಬಂದು 3ನೇ ಮನೇಲಿದ್ದಾನೆ. ಹಂಗಾಗಿ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತಾರೆ. ಅಂದ್ರೆ ಚಿಕ್ಕ ಟ್ರಾವೆಲ್ಸ್, ಏನಾದ್ರು ದೇವಸ್ಥಾನಗಳಿಗೆ, ಅದು ಜಾಸ್ತಿ ಸ್ಪಿರಿಚುವಲ್ ಅಂತಂದ್ರೆ ದೇವಸ್ಥಾನ. ಕೆಲವೊಂದೆಲ್ಲ ಅನ್ಕೊಂಡಿರ್ತಾರೆ ಇಂಥ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ, ಅದೆಲ್ಲನೂ ಕೂಡ ಆಸೆ ನೆರವೇರಿಸ್ಕೊಳ್ಳುವಂತ ಒಂದು ಟೈಮ್. ಇವ್ರು ಅನ್ಕೊಂಡಿದ್ ಎಲ್ಲಾ ಜಾಗಗಳಿಗೂ ಕೂಡ ಟ್ರಾವೆಲ್ ನ ಮಾಡ್ತಾರೆ. ವಿದ್ಯಾರ್ಥಿಗಳಿಗಂತೂ ಹೇಳೋದೇ ಬೇಡ, ತುಂಬಾ ಉತ್ತಮವಾದ ಒಂದು ಟೈಮ್ ಆಗಿರುತ್ತೆ. ಎಜುಕೇಶನ್ ಬಹಳಷ್ಟು ಮುಂದಿರ್ತಾರೆ. ಆರೋಗ್ಯ ಸಮಸ್ಯೆ ಅಂತ ಬಂದಾಗ ನಾನು ಹೇಳ್ದೆ ಆಗ್ಲೇ, ಶುಕ್ರನ್ ಇದರಿಂದ ಯೂಟ್ರಸ್ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಬರೋ ಚಾನ್ಸಸ್ ಇರುತ್ತೆ ಅಂತ. ಇದ್ರ ಜೊತೆಗೆ ನರದ ಸಮಸ್ಯೆಗಳು ಕೂಡ ಬರೋ ಚಾನ್ಸಸ್ ಇರುತ್ತೆ. ಎಷ್ಟೇ ಚೆನ್ನಾಗಿರೋ ಪ್ಲೇಸ್ಮೆಂಟ್ ಅಲ್ಲಿ ಇದ್ರೂ ಕೂಡ ಬುಧ ಕೆಲವೊಂದು ಸಮಸ್ಯೆಗಳನ್ನ ತರ್ತಾನೆ. ಆದ್ರೆ ಸೂರ್ಯ ಇವರಿಗೆ 11ನೇ ಮೇಲೆ ಕೂತಿರೋದ್ರಿಂದ ಉತ್ತಮವಾದ ಫಲಗಳನ್ನ, ಅದರಲ್ಲೂ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಆಗಿರ್ಬೋದು, ಅಥವಾ ಏನಾದ್ರು ರಾಜಕೀಯದವ್ರ ಹತ್ರ ಏನಾದ್ರು ಈಗ ಕೆಲಸಗಳಾಗಬೇಕು, ಅಥವಾ ಇವರೇ ರಾಜಕೀಯದಲ್ಲಿ ಇದ್ದಾರೆ ಅಂದ್ರೂ ಕೂಡ ಉತ್ತಮವಾದ ಫಲಗಳನ್ನ ನೋಡುವಂತ ಒಂದು ಟೈಮ್ ಆಗಿರುತ್ತೆ. ಈ ಒಂದು ಟೈಮ್ನ ಅವರು ಉಪಯೋಗ ಮಾಡ್ಕೊಬೇಕು. ಗೌರ್ಮೆಂಟ್ ಇಂದ ಕೆಲವು ಕೆಲಸಗಳು ಸ್ಟಾಪ್ ಆಗ್ಬಿಟ್ಟಿರುತ್ತೆ, ಕೆಲಸಗಳಾಗಿರೋದಿಲ್ಲ. ಈ ಟೈಮಲ್ಲಿ ಹೋದ್ರೆ ಅವ್ರಿಗೆ ಬೇಗ ಒಳ್ಳೆ ಆಫೀಸರ್ ಸಿಕ್ಕೋದು, ಕೆಲವೊಂದು ಸೈನ್ಗಳು ಮಾಡಿಸ್ಕೊಳ್ಳುವಂಥದ್ದು ಎಲ್ಲ ಕೆಲಸಗಳು ಬೇಗ ಆಗುತ್ತೆ. ಸೊ ಇವಾಗ ಅವರು ಕೆಲಸಗಳನ್ನ ಮಾಡ್ಕೋಬೇಕು. ಅಂದ್ರೆ ಇವಾಗ ಏನೇ ಕೆಲಸ ಕಾರ್ಯಗಳು ಮಾಡ್ಬೇಕಂದ್ರೆ ಸ್ವಲ್ಪ ಮುಂಜಾಗ್ರತೆಯಿಂದ ಇಟ್ಕೊಂಡು ಕೆಲಸ ಕಾರ್ಯಗಳು ಮಾಡಿದ್ರೆ ಮತ್ತೆ ಪ್ರಯತ್ನಗಳಿಂದ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾವ್ದೇ ಒಂದು ಕೆಲಸ ಮಾಡ್ಬೇಕಂದ್ರೆ ತೊಂದರೆಗಳು ಆಗತ್ತೋ ಆಗಲ್ವಾ ಅನ್ನೋದಕ್ಕಿಂತ ಮುಂಚೆ ಪ್ರಿಕಾಷನ್ ತಗೋಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ಪರಿಹಾರಗಳನ್ನ ಮಾಡ್ಕೋಬೇಕಂದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು? ನೋಡಿ, ಇವರಿಗೆ ಪರಿಹಾರ ಅಂತ ಬಂದಾಗ ಏನು ಶುಕ್ರವಾರ ದಿವಸ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹೋಗ್ಬಿಟ್ಟು ಮಲ್ಲಿಗೆ ಹೂವನ್ನ ದೇವರಿಗೆ ಅರ್ಪಿಸ್ಬಿಟ್ಟು ಬರುವಂಥದ್ದು, ಮತ್ತೆ ಅವರೇ ಕಾಳಿಂದ ಏನಾದ್ರೂ
ಖಾದ್ಯಗಳನ್ನ ಮಾಡ್ಕೊಂಡು ಅದನ್ನ ದಾನ ಮಾಡೋದು, ಅಥವಾ ಅವರೇ ಕಾಳನ್ನೇ ತಗೊಂಡೋಗಿ ಯಾರು ನಿರ್ಗತಿಕರು ಇರ್ತಾರೆ, ಯಾರು ನೀಡ್ಫುಲ್ ಪೀಪಲ್ ಇರ್ತಾರೆ ಅವ್ರಿಗೆ ದಾನ ಮಾಡೋದು. ಇದನ್ನ ಮುಖ್ಯವಾಗಿ ಮಾಡ್ಕೊಬೇಕಾಗಿ ಬರುತ್ತೆ. ಯಾಕಂದ್ರೆ ಶುಕ್ರ ಅವರಿಗೆ 12ನೇ ಮನೆಗೆ ಬಂದಿದ್ದಾನೆ, ಅಧಿಕವಾದ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಮತ್ತೆ ನಾನು ಹೇಳಿದೆ ಯೂಟ್ರಸಲ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಈ ಒಂದು ಅಥವಾ ಹಾಲು, ಮೊಸರು, ಸಕ್ಕರೆ ಇಂಥದನ್ನು ಕೂಡ ದಾನ ಮಾಡ್ಬೋದು. ಒಟ್ಟಿನಲ್ಲಿ ಈ ಬಿಳಿ ಪದಾರ್ಥಗಳನ್ನ ನಿರ್ಗತಿಕರಿಗೆ ಸ್ವಲ್ಪ ದಾನ ಮಾಡೋದು. ಇವಾಗ 4 ಶುಕ್ರವಾರದಲ್ಲಿ ಅದನ್ನು 1 ಶುಕ್ರವಾರ ದಿವಸ ದಾನ ಮಾಡಿದ್ರು ಪರವಾಗಿಲ್ಲ. ಓಕೆ. ಸೂರ್ಯನ ಸ್ಥಾನಮಾನ ತುಂಬಾ ಚೆನ್ನಾಗಿದೆ. ಪ್ರತಿದಿನ ಸೂರ್ಯನ್ಗೆ ನಮಸ್ಕಾರ ಹಾಕೋದು, ಸೂರ್ಯನ್ಗೆ ಆದಿತ್ಯ ಹೃದಯ ಪಾರಾಯಣ ಮಾಡ್ಕೊಳ್ಳೋದು, ಇದು ಇನ್ನು ಒಳ್ಳೆ ಫಲಗಳನ್ನ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದಾರೆ, ಜೊತೆಗೆ ರಾಜಕೀಯದಲ್ಲಿದ್ದಾರೆ, ಅವರೆಲ್ಲರಿಗೂ ಇನ್ನಷ್ಟು ಯಶಸ್ಸನ್ನ ತಂದ್ಕೊಡುವಂತ ಒಂದು ಟೈಮ್ ಆಗಿರುತ್ತೆ. ಇನ್ನು ಲಗ್ನಾಧಿಪತಿ ಆಗಿರೋ ಬುಧನೇ ಬಂದು ರೆಟ್ರೋ ಆಗಿರೋದ್ರಿಂದ ಪ್ರತಿದಿನ ಗಿಡಗಳಿಗೆ ನೀರ್ ಹಾಕೋದು, ಪಕ್ಷಿಗಳಿಗೆ ಒಂದು ಇಡಿಯಷ್ಟು ಕಾಳುಗಳನ್ನ ಹಾಕೋದು, ಅಥವಾ ಮನೆಯಲ್ಲೇ ಇವರು ಸ್ವಲ್ಪ ಸ್ಪ್ರೌಟ್ಸ್ ನ ಮಾಡ್ಕೊಂಡು ಬುಧವಾರ ದಿವಸ ತಿನ್ನೋದು. ಇದರಿಂದ ಏನಾಗುತ್ತೆ, ಬುಧನಿಂದ ಏನ್ ಇವ್ರಿಗೆ ನೆಗೆಟಿವಿಟಿ ಆಗ್ತದೆ ಅದರಿಂದ ಇವರು ಈಚೆ ಬರ್ಬೋದು. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಮಿಥುನ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿತ್ತು ಅಂತ. ಬನ್ನಿ ಆಗಿದ್ರೆ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.